ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಮರ್ಸ್ ಕಲಿಯೋಣ. ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಅಕೌಂಟೆನ್ಸಿ ಎಕ್ಸಾಮ್ ಹತ್ರ ಬರ್ತಾ ಇದೆ. ಹಾಗೆ ಟೈಮ್ ತುಂಬಾ ಕಡಿಮೆ ಇದೆ ನಮಗೆ. ಅದಕ್ಕೆ ಇವತ್ತು ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ 12 ಮಾರ್ಕ್ಸ್ ಕ್ವಶನ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಈ 12 ಮಾರ್ಕ್ಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಒನ್ ಆನ್ಸರ್ ಕರೆಕ್ಟ್ ಆದ್ರೆ ಯುವರ್ ಟೋಟಲ್ ಸ್ಕೋರ್ ಡೈರೆಕ್ಟ್ಲಿ ಇಂಪ್ರೂವ್ ಆಗುವಂಥದ್ದು. ಕರೆಕ್ಟ್ ಅಲ್ವಾ? ಯಾವ ಚಾಪ್ಟರ್ಸ್ ನಿಂದ ರಿಪೀಟೆಡ್ ಕ್ವಶನ್ ಬರ್ತದೆ, ಯಾವ ಪ್ರಾಬ್ಲಮ್ಸ್ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಬೇಕು, ಎಕ್ಸಾಮ್ ಅಲ್ಲಿ ಈಸಿಯಾಗಿ ಸ್ಕೋರ್ ಮಾಡೋದು ಹೇಗೆ, ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವತ್ತು ನಾನು ಕವರ್ ಮಾಡ್ತೀನಿ. ಸೊ ವಿದ್ಯಾರ್ಥಿಗಳೇ, ಪೆನ್ ಆ್ಯಂಡ್ ನೋಟ್ಬುಕ್ ರೆಡಿ ಮಾಡ್ಕೊಳ್ಳಿ. ವಿಡಿಯೋನ ಕಂಪ್ಲೀಟ್ ನೋಡಿ ಬಿಕಾಸ್ ದಿಸ್ ಕ್ಯಾನ್ ಬಿ ಯುವರ್ ಗೇಮ್ ಚೇಂಜರ್ ಫಾರ್ ಬೋರ್ಡ್ ಎಕ್ಸಾಮ್. If you are serious about scoring good marks in accountancy, then this video is specially for you. So, without wasting time, let's start today's powerful revision session. ಹಾಗೆ ವಿದ್ಯಾರ್ಥಿಗಳೇ, ಇದೆಲ್ಲವೂ ಕೂಡ ರಿಪೀಟೆಡ್ ಕ್ವಶನ್ ಆಗಿ ಕೇಳುವಂಥದ್ದು. ಅದಕ್ಕೋಸ್ಕರ ಈ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಲಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ನೆಕ್ಸ್ಟ್ ನಿಮಗೆ ಯಾವುದೆಲ್ಲ ಡೌಟ್ಸ್ಗಳು ಇದೆ ಅದನ್ನು ಕೂಡ ಮೆನ್ಷನ್ ಮಾಡಿ. ಹಾಗಾದ್ರೆ ಈಗ ನಾವು 12 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ನಾನು ಫಸ್ಟ್ ಕ್ವಶನ್ಸ್ ನಾನು ತಗೊಂಡದ್ದು ಡಿಸಲ್ಯೂಷನ್ ನೀವು ಮಾಡಲೇಬೇಕು ಮಕ್ಕಳೇ. ಯಾಕಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಬಹುದು. ಸಿಂಪಲ್ ಉಂಟು, ಹಾಗೆ ಈಸಿ ಕೂಡ ಉಂಟು. ಸೊ Maya and Manasa are partners sharing profit and losses in the ratio of 2:1. ಇಲ್ಲಿ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ ಮಕ್ಕಳೇ, ನೋಡ್ಕೊಳ್ಳಿ. ಓಲ್ಡ್ ರೇಷಿಯೋ is 2:1. Then their balance sheet is given. Now these are the assets and these are the liability. Then all the adjustment are given. ನೀವು ಫಸ್ಟ್ ನೀವು ನೋಡ್ಕೊಳ್ಬೇಕಾದ್ದು ಮಕ್ಕಳೇ, ಡಿಸಲ್ಯೂಷನ್ ಅಲ್ಲಿ ಈ ಫಾರ್ಮೇಟ್ ಅಲ್ಲೇ ನೀವು ಮಾಡಬೇಕು. ಡಿಸಲ್ಯೂಷನ್ ಯಾವುದು? ಫಸ್ಟ್ ನಾವು ಮಾಡುವಂಥದ್ದು ರಿಯಲೈಸೇಷನ್ ಅಕೌಂಟ್ ಅಲ್ವಾ? ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಏನೆಲ್ಲ ಬರಿಬೇಕಂತ ನಿಮಗೆ ಗೊತ್ತಿರಬೇಕು. ಫಸ್ಟ್ ನಾವು ಬುಕ್ ವ್ಯಾಲ್ಯೂ ಆಫ್ ಅಸೆಟ್ ಅಂದ್ರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಂತ ಅಸೆಟ್ಸ್. ನೆಕ್ಸ್ಟ್ ನಾವು ಬರಿಬೇಕಾದ್ದು ಬುಕ್ ವ್ಯಾಲ್ಯೂ ಆಫ್ ಲ್ಯಾಬಿಲಿಟಿ. ಇದನ್ನು ಫಸ್ಟ್ ಬರಿಬೇಕು ಮಕ್ಕಳೇ. ದೆನ್ ಬರೆಯುವಂಥದ್ದು ಅಸೆಟ್ಸ್ ರಿಯಲ್. ನೋಡಿ, ಈಗ ಅಸೆಟ್ಸ್ ಈ ಕಡೆ ಉಂಟಲ್ಲ, ಅದು ರಿಯಲೈಸ್ ಆಗೋದು ಅಪೋಸಿಟ್ ಸೈಡ್. ಸೊ ನಿಮಗೆ ಬ್ಯಾಂಕ್ ಕೊಟ್ರೆ ಬ್ಯಾಂಕ್ ಅಂತ ಬರಿಬೇಕು. ದಟ್ ಈಸ್ ಬ್ಯಾಂಕ್ ಅಂತ ಬರೆದು ಅಸೆಟ್ಸ್ ರಿಯಲೈಸ್ ಮಾಡುವಂಥದ್ದು. ನೆಕ್ಸ್ಟ್ ಲ್ಯಾಬಿಲಿಟಿ ಪೇಡ್ ಆಫ್ ಮಾಡುವಂಥದ್ದು ಈ ಸೈಡ್, ಅದರ ಅಪೋಸಿಟ್ ಸೈಡ್ ಈ ಕಡೆ ಅಲ್ವಾ? ಸೊ ಟು ಬ್ಯಾಂಕ್ ಅಂತ ಬರೆದು ನೀವೇನ್ ಮಾಡಬೇಕು, ಎಲ್ಲ ಲ್ಯಾಬಿಲಿಟಿಯನ್ನು ಪೇಡ್ ಆಫ್ ಮಾಡಬೇಕು. ದೆನ್ ಎನಿ ಅಸೆಟ್ಸ್ ಟೇಕನ್ ಓವರ್ ಅಂತ ಆದ್ರೆ ಈ ಕಡೆ ಬರ್ತದೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಮಾಡಿಬಿಟ್ಟು ಅಸೆಟ್ಸ್ ಟೇಕನ್ ಓವರ್ ಆಗುವಂಥದ್ದು. ಲ್ಯಾಬಿಲಿಟಿ ಏನಾದ್ರೂ ಟೇಕನ್ ಓವರ್ ಆದ್ರೆ ಈ ಕಡೆ ಬರ್ತದೆ, ದಟ್ ಈಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಲ್ಯಾಬಿಲಿಟಿ ಟೇಕನ್ ಓವರ್ ಅಂತ ಬರೀತೇವೆ. ದೆನ್ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಈ ರೀತಿ ಬರ್ತದೆ. ಇದು ಈ ಫಾರ್ಮೆಟ್ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಮಕ್ಕಳು. ಈ ಫಾರ್ಮೆಟ್ ಗೊತ್ತಿದ್ರೆ ನೀವೇನ್ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ನಾನೀಗ ಹೇಳಿದೆ ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂದ್ರೆ ಓನ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಅನ್ನು ಎಕ್ಸ್ಕ್ಲೂಡ್ ಮಾಡಬೇಕು. ದೆನ್ ವಾಟ್ ಎವರ್ ಅಸೆಟ್ ಹಿಯರ್ ಗಿವನ್, ಸಪೋಸ್ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟರೆ ಅದನ್ನು ಕನ್ಸಿಡರ್ ಮಾಡ್ಲಿಕ್ಕಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಕೊಟ್ಟಿಲ್ಲ, ಸೊ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಇಲ್ಲ. ಓನ್ಲಿ ಅಸೆಟ್ಸ್ ಮಾತ್ರ ತಗೊಳ್ಬೇಕು. ಇದೆಲ್ಲ ಅಸೆಟ್ಸ್ಗೆ ನಾವು ಬುಕ್ ವ್ಯಾಲ್ಯೂ. ಇಲ್ಲಿ ಬುಕ್ ವ್ಯಾಲ್ಯೂ ಆಫ್ ಲ್ಯಾಬಿಲಿಟಿ ಅಂತ ಇದ್ರೆ ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್ ಅದೆಲ್ಲ ಇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೋದು. ಕರೆಕ್ಟಾ? ಇದನ್ನು ನಾವು ತಕೊಳ್ಳೋದಿಲ್ಲ, ಆದ್ರೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ನಾವು ಮಾಡುದಿಲ್ಲ. ಕರೆಕ್ಟಾ? ಬಿಕಾಸ್ ಕಂಪನಿ ವೈಂಡಿಂಗ್ ಅಪ್ ಮಾಡ್ತೇವೆ ನಾವು. ಸೊ ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ಮಾಡುದಿಲ್ಲ. ಜನರಲ್ ರಿಸರ್ವ್ ಮತ್ತು ಕ್ಯಾಪಿಟಲ್ ಅನ್ನು ತಕೊಳ್ಳಿಕ್ಕಿಲ್ಲ. ದೆನ್ ಏನಾದ್ರೂ ಪಾರ್ಟ್ನರ್ಸ್ ಲೋನ್ ಅಂತಿದ್ರೆ ಅದನ್ನು ತಕೊಳ್ಳಿಕ್ಕಿಲ್ಲ, ಅಂದ್ರೆ ಅವರಿಗೆ ಕೊಡ್ಬೇಕಂತಿಲ್ಲ, ಉಳಿದ್ರೆ ಮಾತ್ರ ಕೊಟ್ರೆ ಸಾಕು. ಔಟ್ಸೈಡ್ ಲೋನ್ ಅಂತ ಹೇಳಿದ್ರೆ ಅವರು ಕೊಡ್ಲೇಬೇಕು, ಪೇಡ್ ಅಪ್ ಮಾಡ್ಲೇಬೇಕು. ಸೊ ನಾವೇನ್ ಮಾಡ್ತಾರೆ, ಇಲ್ಲಿ ಮಾಯಾ ಲೋನ್ ಅನ್ನು ತಕೊಳ್ಳಿಕ್ಕೆ ಇಲ್ಲ. ದೆನ್ ಓನ್ಲಿ ಲ್ಯಾಬಿಲಿಟಿ, ಕ್ರೆಡಿಟಾರ್ಸ್ ಅಂಡ್ ಬಿಲ್ಸ್ ಪೇಬಲ್ ಅನ್ನು ತಗೊಳ್ಳುವಂಥದ್ದು. ಈಗ ನೋಡಿ ಮಕ್ಕಳೇ, ಅಲ್ಲಿ ಕೊಟ್ಟಂತ ಎಲ್ಲ ಅಸೆಟ್ಸ್, ಬಿಲ್ಸ್ ರಿಸೀವೇಬಲ್, ಸ್ಟಾಕ್, ಡೆಟಾರ್ಸ್, ಇನ್ವೆಸ್ಟ್ಮೆಂಟ್, ಫರ್ನಿಚರ್, ಮಿಷನರಿ, ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅನ್ನು ಇಲ್ಲಿ ತಗೊಂಡಿದ್ದೇನೆ ನೋಡಿ ಅಲ್ವಾ? ಈ ರೀತಿಯಾಗಿ ತಗೊಳ್ಳುವಂಥದ್ದು. ಇಲ್ಲಿ PDD ಕೊಟ್ಟ ಕಾರಣ ನೀವು ವ್ಯಾಲ್ಯೂ ಇದನ್ನು ತಗೊಳ್ಬೇಕು. ಡೆಟಾರ್ಸ್ಗೆ 45,000 ನೋಡಿ ತಗೊಂಡಿದ್ದೇನೆ ನಾನು, 45,000. ದೆನ್ PDD ಆಲ್ವೇಸ್ ಲ್ಯಾಬಿಲಿಟಿ ಆದ ಕಾರಣ ವಿ ಆರ್ ರೈಟಿಂಗ್ ಕ್ರೆಡಿಟ್ ಸೈಡ್ ಇಲ್ಲಿ. ಆಯ್ತಾ? ಹಾಗೆ ಕ್ರೆಡಿಟ್ ಸೈಡ್ ಅಲ್ಲಿ ಇರುವಂತ
ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ದೆನ್ ಈ PDD 5000 ಅನ್ನು ಕೂಡ ನೀವೇನ್ ಮಾಡ್ಬೇಕು ಇಲ್ಲಿ ತಗೊಳ್ಳುವಂಥದ್ದು. ಇದು ಈಸಿ ಉಂಟು, ಇಲ್ಲೇ ಕೆಲವು ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಬಹುದು. ದೆನ್ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿದೆ ನಾನು ಅಲ್ವಾ. ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿದ್ರೆ ಇದೆಲ್ಲ ತಗೊಳ್ಬೇಕು. ಬಿಲ್ಸ್ ರಿಸೀವೇಬಲ್, ಡೆಟಾರ್ಸ್, ಸ್ಟಾಕ್, ಫರ್ನಿಚರ್, ಮೆಷಿನರಿ, ಅನ್ರೆಕಾರ್ಡೆಡ್, ಟೈಪ್ ರೈಟರ್ ಮುಂಚೆ ಇರಲಿಲ್ಲ, ಈಗ ಒಂದು ಹೊಸತ್ತು ಸೇರಿದೆ, ಆದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಬಿಲ್ಸ್ ರಿಸೀವೇಬಲ್, ಡೆಟಾರ್ಸ್, ಸ್ಟಾಕ್, ಫರ್ನಿಚರ್, ಮಿಷಿನರಿ, ಟೈಪ್ ರೈಟರ್. ಆಯ್ತಾ, ಇಲ್ಲಿ ನೋಡ್ಕೊಳ್ಬೇಕು ಎಲ್ಲ ಅಸೆಟ್ಸ್ ರಿಯಲೈಸ್ ಆಗಿದೆ ಅಂತ. ಬಿಲ್ಸ್ ರಿಸೀವೇಬಲ್ ರಿಯಲೈಸ್ ಆಗಿದೆ, ಸ್ಟಾಕ್ ರಿಯಲೈಸ್ ಆಗಿದೆ, ಡೆಟಾರ್ಸ್ ರಿಯಲೈಸ್ ಆಗಿದೆ, ಫರ್ನಿಚರ್ ರಿಯಲೈಸ್ ಆಗಿದೆ, ಮಿಷಿನರಿ ರಿಯಲೈಸ್ ಆಗಿದೆ. ಬಟ್ ಇನ್ವೆಸ್ಟ್ಮೆಂಟ್ಗೆ ಏನು ಕೊಟ್ಟಿಲ್ಲ. ಹಾಗಾದ್ರೆ ಅದನ್ನು ಯಾರಾದ್ರೂ ತಕೊಂಡಿದ್ದಾರಾ ಅಂತ ನೋಡ್ಕೊಳ್ಬೇಕು. ಹಾಗಾದ್ರೆ ಇಲ್ಲಿ ತಕೊಂಡಿದ್ದಾರೆ ನೋಡಿ, ಮಾನಸ ಟುಕ್ ಅಂತ ಹೇಳಿದ್ದಾರೆ, ಟೇಕನ್ ಓವರ್ ಅಂತ ಹೇಳಿದ್ದಾರೆ. ಅಂದ್ರೆ ಅಸೆಟ್ಸ್ ಟೇಕನ್ ಓವರ್ ಅಂತ ಆದ್ರೆ ಇಲ್ಲಿ ಆಯ್ತು. ಹಾಗಾದ್ರೆ ಇದು ಕೂಡ ಟೇಕನ್ ಓವರ್ ಆಯ್ತು. ಒಂದ ರಿಯಲೈಸ್ ಆಗ್ಬೇಕು ಅಥವಾ ಒಂದ ಟೇಕನ್ ಓವರ್ ಆಗ್ಬೇಕು, ಎರಡೂ ಕೂಡ ಆಗ್ಬೇಕು. ಸಾರಿ, ಯಾವ್ದಾದ್ರು ಆಗ್ಲೇಬೇಕು. ಸಪೋಸ್ ಆಗದಿದ್ರೆ ನೀವು ರಿಯಲೈಸ್ ಮಾಡ್ಕೊಳ್ಬೇಕು, ಸೇಲ್ ಮಾಡ್ಬೇಕು. ರಿಯಲೈಸ್ ಮೀನ್ಸ್ ಸೇಲ್ ಮಾಡ್ಬೇಕು. ದೆನ್ ಕ್ರೆಡಿಟಾರ್ಸ್ ಏನ್ ಹೇಳಿದ್ದಾರೆ, ಕ್ರೆಡಿಟಾರ್ಸ್ ಸೆಟಲ್ಡ್ 10% ಲೆಸ್ ದ್ಯಾನ್ ದಿ ಬುಕ್ ವ್ಯಾಲ್ಯೂ, ಕಡಿಮೆ ಮಾಡಿ ಬರೀರಿ ಅಂತ ಹೇಳಿದ್ದಾರೆ. ಹಾಗೆ ಬಿಲ್ಸ್ ಪೇಬಲ್ ಡಿಸ್ಚಾರ್ಜ್ಡ್ ಬೈ ಮಾಯಾ ಅಂತ ಹೇಳಿದ್ದಾರೆ. ಅಂದ್ರೆ ಏನು, ಬಿಲ್ಸ್ ಪೇಬಲ್ ಅನ್ನು ಪೇಡ್ ಆಫ್ ಮಾಯಾ ಮಾಡಿದ್ದಾರೆ ಅಲ್ವಾ. ಸೊ ಬ್ಯಾಂಕ್ ಅಲ್ಲಿ ಪೇಡ್ ಆಫ್ ಮಾಡುದು 18,000 ನೋಡಿ, 20,000 10% ಲೆಸ್ ಮಾಡಿ ಬರ್ತದೆ, ಅಂದ್ರೆ 90% ಚಾರ್ಜ್ ಮಾಡಿ ಬರ್ತದೆ 18,000. ದೆನ್ ಇನ್ನೊಂದು ಯಾವ್ದು ಉಂಟು ಇಲ್ಲಿ, ಬಿಲ್ಸ್ ಪೇಬಲ್, ಅದನ್ನು ಯಾರು ಮಾಯಾ ಏನ್ ಮಾಡಿದ್ದಾರೆ, ಪೇಡ್ ಆಫ್ ಮಾಡಿದ್ದಾರೆ. ಸೊ ಅವರ ಪಾರ್ಟ್ನರ್ನ ಹೆಸರನ್ನು ಬರೆಯುವಂಥದ್ದು. ದೆನ್ ನಾನೇನ್ ಹೇಳಿದೆ, ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಆರ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅದು ಕೂಡ ಕೊಟ್ಟಿದ್ದಾರೆ ನೋಡಿ 2000, ಅದನ್ನು ಕೂಡ ನೀವು ಕನ್ಸಿಡರ್ ಮಾಡುವಂಥದ್ದು. ನಾವು ಫೈಂಡ್ ಔಟ್ ಟೋಟಲ್, ಎರಡೂ ಸೈಡ್ ಅನ್ನು ಟೋಟಲ್ ಮಾಡಬೇಕು. ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಉಂಟು, ಡೆಬಿಟ್ ಸೈಡ್ ಕಡಿಮೆ ಉಂಟು, ಕರೆಕ್ಟಾ. ಸೊ ನಮ್ಗೆ ಬೇಕಾದದ್ದು ಡೆಬಿಟ್ ಸೈಡ್ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಡಿಫರೆನ್ಸ್ ಉಂಟು ಅದನ್ನು ಬರಿಬೇಕು ಫಸ್ಟ್. ಆ ಡಿಫರೆನ್ಸ್ ಅನ್ನು ನೀವು ಓಲ್ಡ್ ರೇಷಿಯೋದಲ್ಲಿ ಹಾಕುವಂಥದ್ದು. 2:1 ಅಂತ ನಾನು ಹೇಳಿದೆ ನಿಮಗೆ, 2:1 ಆ ರೇಷಿಯೋದಲ್ಲಿ ನೀವೇನ್ ಮಾಡಬೇಕು, ಕನ್ಸಿಡರ್ ಮಾಡುವಂಥದ್ದು. 2000 1000 ಬಂತು. ಈಗ ರಿಯಲೈಸೇಷನ್ ಆಯ್ತು. ನೆಕ್ಸ್ಟ್ ನಾವೇನ್ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಮಾಡುವಾಗ ನೀವು ಯಾವತ್ತು ನೆನ್ಪಿಟ್ಕೊಳ್ಬೇಕು, ಒಂದು ಓಪನಿಂಗ್ ಬ್ಯಾಲೆನ್ಸ್ ಬರಿಬೇಕು, ಎರಡು ರಿಸರ್ವ್ ಬರಿಬೇಕು. ಅದರಿಂದಾಗಿ ರಿಸರ್ವ್ ಅನ್ನು ನಾವು ರಿಯಲೈಸೇಷನ್ ಅಂತ ತಕೊಳ್ಳಿಲ್ಲ. ಮೂರನೇದು ಏನು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಂದ್ರೆ ಲ್ಯಾಬಿಲಿಟಿ ಸೈಡ್ ಅಲ್ಲಿ ಕೊಟ್ಟಿದ್ರೆ ಅದನ್ನು ಬರಿಬೇಕು. ಆಯ್ತಾ, ಇಷ್ಟು ಮಾಡಬೇಕು. ದೆನ್ ಫೋರ್ತ್ ಒನ್ ಟ್ರಾನ್ಸ್ಫರ್ ಎಂಟ್ರಿ, ಅದು ರಿಯಲೈಸೇಷನ್ ಅಲ್ಲಿ ಯಾರಾದ್ರೂ ಪಾರ್ಟ್ನರ್ನ ಹೆಸರು ಬಂದಿದೆ ಅದನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡುದು. ನಾವು ಫಸ್ಟ್ ಏನ್ ಮಾಡಿದೆ, ನಾನು ಹೇಳಿದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಓಪನಿಂಗ್ ಬ್ಯಾಲೆನ್ಸ್ ಅನ್ನು ಬರೀರಿ ಅಂತ ಹೇಳಿದೆ, ಅದನ್ನು ಬರೀರಿ. ಫಾರ್ಮೆಟ್ ಯಾವತ್ತು ಕರೆಕ್ಟ್ ಮಾಡಬೇಕು. ರಿಯಲೈಸೇಷನ್ ನ ಫಾರ್ಮೆಟ್ ಕೂಡ ಡೆಬಿಟ್ ಕ್ರೆಡಿಟ್ ಹಾಗೆಲ್ಲ ಬರೀ ಪರ್ಟಿಕ್ಯುಲರ್ ರುಪೀಸ್ ಅದೆಲ್ಲ ಕರೆಕ್ಟ್ ಬರೆದ್ರೆ ಮಾತ್ರ 12 ಮಾರ್ಕ್ಸ್ ಸಿಕ್ಕುವಂಥದ್ದು. ಇಲ್ಲಿ ಕೂಡ ಹಾಗೆ ಪಾರ್ಟ್ನರ್ಸ್, ಕೆಲವರು ಇಲ್ಲಿ ಎಂ ಅಂತ ಬರ್ದಿರ್ತಾರೆ, ಹಾಗೆ ಬರೀಲಿಕ್ಕಿಲ್ಲ. ಫುಲ್ ಮಾಯಾ, ಮಾನಸ ಅಂತ ಅವರ ಫುಲ್ ಹೆಸರನ್ನು ಬರೆಯುವಂಥದ್ದು. ಕ್ಲಿಯರ್, ಆಗ ಮಾತ್ರ ಫುಲ್ ಮಾರ್ಕ್ಸ್ ಕೊಡುವಂಥದ್ದು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಓಪನಿಂಗ್ ಬ್ಯಾಲೆನ್ಸ್ ಆಯ್ತು. ರಿಸರ್ವ್ ಕೊಟ್ಟಿದ್ದಾರೆ ನೋಡಿ, ರಿಸರ್ವ್ ಎಷ್ಟುಂಟು 6000, ಅದನ್ನು 2:1 ರೇಷಿಯೋ ಓಲ್ಡ್ ರೇಷಿಯೋದಲ್ಲಿ ಹಾಕಿ ಅಂತ ಹೇಳಿದ್ದಾರೆ. ಅದು ಕೂಡ ಆಯ್ತು ನಮ್ಮದು. ಆಯ್ತಾ, ನೆಕ್ಸ್ಟ್ ನಾನು ಹೇಳಿದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿಲ್ಲ. ದೆನ್ ಟ್ರಾನ್ಸ್ಫರ್ ಎಂಟ್ರಿ, ಎಲ್ಲೆಲ್ಲ ಪಾರ್ಟ್ನರ್ನ ಹೆಸರು ಉಂಟು ನೋಡಿ, ಇಲ್ಲಿ ಮಾನಸ ಅಂತ ಕೊಟ್ಟಿದ್ದಾರೆ, ಇಲ್ಲೊಂದು. ನೆಕ್ಸ್ಟ್ ಮಾಯಾ ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ. ನೆಕ್ಸ್ಟ್ ಪಾರ್ಟ್ನರ್ಸ್ ಅಲ್ಲಿ ಮಾಯಾ ಅಂಡ್ ಮಾನಸ ಅಂತ. ಈಗ ಡೆಬಿಟ್ ಇದ್ದದ್ದು ಇಲ್ಲಿ ಕ್ರೆಡಿಟ್ ಆಗ್ತದೆ. ಬೈ ರಿಯಲೈಸೇಷನ್ ಬಿಲ್ಸ್ ಪೇಬಲ್ ಇದು ಬರ್ತದೆ. ಬೈ ರಿಯಲೈಸೇಷನ್ ಪ್ರಾಫಿಟ್ ಬಂತು, ಅದನ್ನು ಬರ್ದದ್ದು ಡಿಫರೆನ್ಸ್. ಟು ರಿಯಲೈಸೇಷನ್ ಮಾನಸನಿಗೆ ಬರ್ದದ್ದು. ಆಯ್ತಾ, ಇನ್ವೆಸ್ಟ್ಮೆಂಟ್ ಟೇಕನ್. ದೆನ್ ಉಳಿದ ಅಮೌಂಟ್ ಅನ್ನು ಫೈನಲ್ ಸೆಟಲ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಬ್ಯಾಲೆನ್ಸಿಂಗ್ ಫಿಗರ್. ಟೋಟಲ್ ಮಾಡೋದು ಯಾವತ್ತು ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇರ್ತದೆ, ಉಳಿದ ಡಿಫರೆನ್ಸ್ ಅಮೌಂಟ್ ಅನ್ನು ಈ ರೀತಿ ಹಾಕುವಂಥದ್ದು. ಕ್ಲಿಯರ್. ದೆನ್ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಇಲ್ಲಿ ಏನು ಅಂತ ಹೇಳಿದ್ರೆ, ಫಸ್ಟ್ ನೀವು ಓಪನಿಂಗ್ ಬ್ಯಾಲೆನ್ಸ್ ಬರಿಬೇಕು, ಓಪನಿಂಗ್ ಬ್ಯಾಲೆನ್ಸ್. ದೆನ್ ಆಲ್ ಟ್ರಾನ್ಸ್ಫರ್ ಎಂಟ್ರಿ. ನೆಕ್ಸ್ಟ್ ನೀವು ಪಾರ್ಟ್ನರ್ಸ್ ಲೋನ್ ಇದ್ರೆ ಮಾತ್ರ ಇಲ್ಲಿ ಬರೀಬೇಕು, ಪಾರ್ಟ್ನರ್ಸ್ ಲೋನ್. ಓಕೆ, ಇಷ್ಟನ್ನು ನೀವು ಬರೀಬೇಕು. ನಾನು ಏನ್ ಹೇಳಿದೆ, ಓಪನಿಂಗ್ ಬ್ಯಾಲೆನ್ಸ್ ಎಲ್ಲಿ ಇರ್ತದೆ, ಇದನ್ನು ಬಿಟ್ಟಿದ್ದೇವೆ ನೋಡಿ, ಮತ್ತೆಲ್ಲವನ್ನು ಕನ್ಸಿಡರ್ ಮಾಡಿದೆ. ಈ 6000 ಅಂತ ತಗೊಂಡು ಬರ್ಬೇಕು ನೀವು, 6000. ದೆನ್ ಈಗ ರಿಯಲೈಸೇಷನ್ ಅಲ್ಲಿ ನೋಡಿ, ಫಸ್ಟ್ ಇಂದ ಬರುವ ಟ್ರಾನ್ಸ್ಫರ್ ಎಂಟ್ರಿ ಅಂತ ಹೇಳಿದ್ರೆ ಇಲ್ಲಿ ಟು ಬ್ಯಾಂಕ್ ಅಂತ ಉಂಟು ಅಲ್ವಾ. ಅದೀಗ ಬರುವಾಗ ಎಲ್ಲಿ ಆಗ್ತದೆ, ಬೈ ರಿಯಲೈಸೇಷನ್ ಅಂತ ಹೇಳ್ತೇವೆ, ಮತ್ತು ಬೈ ರಿಯಲೈಸೇಷನ್. ನೆಕ್ಸ್ಟ್ ನಾನೇನು ಅಂತ ಹೇಳಿದೆ, ಈ ಕಡೆ ಉಂಟು ನೋಡಿ, ಈ ಕಡೆ ಟು ಬ್ಯಾಂಕ್ ಅಂತ ಉಂಟು, ಅದನ್ನು ನೀವು ಈ ಕಡೆ ತರಬೇಕು. ಓಕೆ, ಟು
ರಿಯಲೈಸೇಷನ್ ಅಂತ. ಟು ಬ್ಯಾಂಕ್ ಅಂತ ಬರಿಬೇಡಿ, ಹೆಚ್ಚಿನ ವಿದ್ಯಾರ್ಥಿಗಳು ಟು ಬ್ಯಾಂಕ್ ಅಂತಾನೆ ಬರೀತಾರೆ, ಅದು ತಪ್ಪು. ಅವರ ಬುಕ್ ಅಲ್ಲಿ ಅವರ ಹೆಸರು ಬರಬಾರ್ದು, ಬ್ಯಾಂಕ್ ನ ಅಕೌಂಟ್ ಅಲ್ಲಿ ಬ್ಯಾಂಕ್ ವರ್ಡ್ ಬರಬಾರ್ದು, ಅದರ್ ಅಕೌಂಟ್ ಅಲ್ಲಿ ಬ್ಯಾಂಕ್ ಬರ್ಬೋದು. ಕ್ಲಿಯರ್? ಸೊ ರಿಯಲೈಸೇಷನ್ ಅಂತ ಬರೆಯುವುದು. ದೆನ್ ಪಾರ್ಟ್ನರ್ಸ್ ಲೋನ್ ಹೇಳಿದೆ ನಾನು, ಅದನ್ನು ಬಿಟ್ಟಿದ್ದೇವೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಉಂಟು ನೋಡಿ, ಪಾರ್ಟ್ನರ್ಸ್ ಲೋನ್ 30,000 ಅದನ್ನು ಬಿಟ್ಟಿದೆ, ಇದನ್ನು ಕನ್ಸಿಡರ್ ಮಾಡಿ. ದೆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಬನ್ನಿ, ಅಲ್ಲಿ ಫೈನಲ್ ಸೆಟಲ್ಮೆಂಟ್ ಮಾಡುವಾಗ ಟು ಬ್ಯಾಂಕ್ ಅಂತ ಬರ್ದಿದ್ದೇವೆ, ಅದನ್ನು ನೀವು ತಕೊಂಡು ಬರಬೇಕು. ಸೊ 71,000 ಅಂಡ್ 41,000. ನಾವು ಇಟ್ ಈಸ್ ಟ್ಯಾಲಿಡ್ ಅಂತ ಆದ್ರೆ ಯುವರ್ ಪ್ರಾಬ್ಲಮ್ ಈಸ್ ಕರೆಕ್ಟ್. ಇದು ಪಕ್ಕ, ಇದರಲ್ಲಿ ನೀವು ಯಾವುದೇ ಕನ್ಫ್ಯೂಷನ್ ಬೇಡ, ರಿಸಲ್ಯೂಷನ್ ಓದಿಕೊಂಡೇ ಹೋಗಬೇಕು, ಈಸಿಯಾಗಿ ಸ್ಕೋರ್ ಮಾಡಬಹುದು 12 ಮಾರ್ಕ್ಸ್. ನೆಕ್ಸ್ಟ್ ನಾನು ಜರ್ನಲ್ ಎಂಟ್ರಿಗೆ ಹೋಗುವ. ಇದು ಕೂಡ ಯಾವ ಕ್ವಶನ್ ಪೇಪರ್ ನೋಡಿ, ಈ ಕ್ವಶನ್ ಒಂದು ಉಂಟು, ಇಲ್ಲಿಗೆ 12 ಮಾರ್ಕ್ಸ್ ಎಷ್ಟು 24 ಮಾರ್ಕ್ಸ್ ಬಂದಾಯ್ತು ನಿಮ್ಮ ಕೈಗೆ ಅಲ್ವಾ. ಈಗ ಸಿಟಿ ಸೆಂಟ್ರಲ್ ಕಂಪನಿ ಲಿಮಿಟೆಡ್ ಇಶ್ಯೂ 10,000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್, ಪ್ರೀಮಿಯಂ ಆಫ್ 20 per ಶೇರ್ ಅಂತ ಹೇಳಿದ್ದಾರೆ. ಅಪ್ಲಿಕೇಶನ್ ಅಲಾಟ್ಮೆಂಟ್ ಫಸ್ಟ್ ಕಾಲ್ ಅಂಡ್ ಫೈನಲ್ ಕಾಲ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ 20, ಅಲಾಟ್ಮೆಂಟ್ 50, ಇನ್ಕ್ಲೂಡಿಂಗ್ ಅಂತ ಹೇಳಿದ್ದಾರೆ. ಇನ್ಕ್ಲೂಡಿಂಗ್ ಅಂತ ಹೇಳಿದ್ರೆ ಏನು, ಪ್ರೀಮಿಯಂ ಇನ್ಕ್ಲೂಡ್ ಆಗಿದೆ ಅಂತ. ಸೊ ಟೋಟಲ್ 50 ಉಂಟು, ಅದರಲ್ಲಿ 20 ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರೆ 30 ಮಾತ್ರ ಅಲಾಟ್ಮೆಂಟ್, ಉಳಿದ 20 ದಟ್ ಈಸ್ ದ ಪ್ರೀಮಿಯಂ, ಅದು ಗೊತ್ತಿರಬೇಕು ನಿಮಗೆ. ದೆನ್ ಫಸ್ಟ್ ಕಾಲ್ ಅಂಡ್ ಫೈನಲ್ ಕಾಲ್, ಆಲ್ ದ ಶೇರ್ಸ್ ಆರ್ subscribed and money duly received except first and final call 1,000 shares. ಈ 1,000 ಔಟ್ ಆಫ್ 1,000 ಶೇರ್ಸ್, ಮೊನ್ನೆಗೆ ನಾನು ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಇವತ್ತು ಸ್ವಲ್ಪ ಕಾಂಪ್ಲಿಕೇಟ್ ಕೊಟ್ರೆ ಅಂತ ನಾನು ಹೀಗೆ ಮಾಡಿದ್ದು. ಏನ್ ಮಾಡಿದ್ದು, ಮೊನ್ನೆಯ ಪ್ರಾಬ್ಲಮ್ ಅಲ್ಲಿ 1,000 ಇದ್ರೆ 1,000 ಅನ್ನೇ ಏನ್ ಮಾಡಿದ್ದಾರೆ, ಫೋರ್ಫೀಟೆಡ್ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ 1,000 ಅಲ್ಲಿ 500 ಮಾತ್ರ ಫೋರ್ಫೀಟೆಡ್ ಆಗಿದೆ ಅಂತ ಹೇಳಿದ್ದಾರೆ. 1,000 ಅಲ್ಲಿ 1,000 ಅಂತ ಹೇಳಿ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ, ಡೈರೆಕ್ಟ್ ಡಿಫರೆನ್ಸ್ ಅಮೌಂಟ್ ಅನ್ನು ಬರಿಬಹುದು ಫೋರ್ಫೀಟೆಡ್ ಇದು. ಬಟ್ ಇಲ್ಲಿ 1,000 ಅಲ್ಲಿ 500 ಮಾತ್ರ ಏನಾಗಿದೆ, ರೀ ಇಶ್ಯೂ ಆಗಿದೆ ಅಂತ ಹೇಳಿದ್ದಾರೆ. ಸೊ ಪಾಸ್ ಜರ್ನಲ್ ಎಂಟ್ರಿ. ಈಗ ನೀವು ನೋಡ್ಕೊಳ್ಬೇಕು ಮಕ್ಕಳೇ, ಫಸ್ಟ್ 3 ಸ್ಟೇಜ್ ಉಂಟು ನಮ್ಮಲ್ಲಿ ಅಪ್ಲಿಕೇಶನ್. ಒಂದು ಅಪ್ಲಿಕೇಶನ್ ಸ್ಟೇಜ್, ಸೆಕೆಂಡ್ ಅಲಾಟ್ಮೆಂಟ್ ಸ್ಟೇಜ್, ಥರ್ಡ್ ಒನ್ ಈಸ್ ಕಾಲ್ ಸ್ಟೇಜ್ ಅಂತ. ಪ್ರತಿ ಸ್ಟೇಜ್ ಅಲ್ಲಿ ಎರಡೆರಡು ಎಂಟ್ರಿ ಬರಿಬೇಕು ನೀವು, ಆಯ್ತಾ. ಒಂದು ಇಲ್ಲಿ ರಿಸೀವ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡುವಂಥದ್ದು, ಇಲ್ಲಿ ಡ್ಯೂ ಮಾಡುದು, ರಿಸೀವ್ ಮಾಡುದು, ಇಲ್ಲಿ ಡ್ಯೂ ಮಾಡುದು, ರಿಸೀವ್ ಮಾಡುದು. ಇಷ್ಟು ಮಾಡಿದ್ರೆ ಇಲ್ಲಿ 6 ಮಾರ್ಕ್ ನಿಮಗೆ ಬಂತು, ಆಯ್ತಾ. ಈಗ ಅಪ್ಲಿಕೇಶನ್ ರಿಸೀವ್ ಮಾಡುವಾಗ, ರಿಸೀವ್ ಅಂತ ವರ್ಡ್ ಬರುವಾಗ ಬ್ಯಾಂಕ್ ಬರಲೇಬೇಕು. ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್. ಫಸ್ಟ್ ನೀವು ಜರ್ನಲ್ ಎಂಟ್ರಿಯನ್ನೆಲ್ಲ ಬರ್ಕೊಂಡು ಹೋಗಿ ಹ್ಯಾಟ್ ಮಾಡಿ, ಆಯ್ತಾ. ದೆನ್ ಅದಕ್ಕೆ ಯಾವ ಅಮೌಂಟ್ ಬರಿಬೇಕು, ಇಲ್ಲಿ ನೋಡಿ 10,000 ಅಂತ ಕೊಟ್ಟಿರ್ತಾರೆ ಅಲ್ವಾ, 10,000 ಇಂಟು 30 ಅಂತ ಬರಿಬೇಕು, ದಟ್ ಈಸ್ 3 lakh rupees. ದೆನ್ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಟ್ರಾನ್ಸ್ಫರ್. ನೀವು ಇಷ್ಟು ಉದ್ದ ಬರಿಬೇಕಂತಿಲ್ಲ, ಈಕ್ವಿಟಿ ಶೇರ್ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರ್ರೆ ಸಾಕು, ಆಯ್ತಾ. ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಅಂತ ಬರ್ದ್ರು ಕೂಡ ಆಗ್ತದೆ. ನಾವು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್, ಅದೇ ಅಮೌಂಟ್ ಅನ್ನು ಬರೆಯುವಂಥದ್ದು. ನೆಕ್ಸ್ಟ್ ಅಲಾಟ್ಮೆಂಟ್ ಸ್ಟೇಜ್ಗೆ ಹೋಗ್ತಾ ಇದ್ದೇವೆ ನಾವು ಅಲ್ವಾ. ಅಪ್ಲಿಕೇಶನ್ 2 ಆಯ್ತು, ಡ್ಯೂ ಮಾಡ್ಕೊಡ್ಬೇಕಾಗ ಅಲ್ಲಿ ವಿತ್ ಪ್ರೀಮಿಯಂ ಅಲ್ಲಿ ಹೋಗುವ ಕಾರಣ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಟು ಸೆಕ್ಯೂರಿಟಿ ಪ್ರೀಮಿಯಂ ರಿಸರ್ವ್ ಅಂತ ಬರಿಬೇಕು ನಾವು, ಆಯ್ತಾ. ಈಗ 10,000 ಇಂಟು 30 ಮಾತ್ರ ಅಲಾಟ್ಮೆಂಟ್ ಅಂತ ಹೇಳಿದೆ, 20 ಪ್ರೀಮಿಯಂ ಹಾಕ್ಬೇಕು, ಆಯ್ತಾ. ಹೀಗೆ ಹಾಕಿ ಇಲ್ಲಿ ಬರೆಯುವಂಥದ್ದು. ದೆನ್ ಎಂಟೈರ್ ಅಮೌಂಟ್ ಟ್ರಾನ್ಸ್ಫರ್ ಟು ಬ್ಯಾಂಕಿಗೆ, ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್. ಫಸ್ಟ್ ಜರ್ನಲ್ ಎಂಟ್ರಿ ಹ್ಯಾಟ್ ಮಾಡಿ ಮಕ್ಕಳು, ಇದೇ ಜರ್ನಲ್ ಎಂಟ್ರಿ ಬರುವಂಥದ್ದು, ಏನ್ ಚೇಂಜಸ್ ಮಾಡುದಿಲ್ಲ ಅವರು, ಆಯ್ತಾ. ಹ್ಯಾಟ್ ಮಾಡಿ ಮತ್ತೆ ಅಮೌಂಟ್ ಹಾಕೋದು ಈಸಿ ಉಂಟು ನಿಮಗೆ, ಆಯ್ತಾ. ನೆಕ್ಸ್ಟ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಕೂಡ ಹಾಗೆ, ಈಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ 10,000 ಇಂಟು ಎಷ್ಟು 40 rupees ಅಂತ ಬಂದಿದೆ, ಅಂದ್ರೆ 4 lakhs ಆಯ್ತು. ಇಲ್ಲಿ ರಿಸೀವ್ ಮಾಡುವಾಗ ಒಂದು ಅಡ್ಜಸ್ಟ್ಮೆಂಟ್ ಹೇಳಿದ್ದಾರೆ, ಏನು, ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ 1,000 ಶೇರ್ಸ್ ಅನ್ನು ರಿಸೀವ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ರಿಸೀವ್ ಮಾಡದಿದ್ರೆ ನಾವು ಯಾಕೆ ಬರೆಯುದು ಅಲ್ವಾ. ಸೊ ಏನ್ ಮಾಡ್ಬೇಕು ನೀವು, ಈ 10,000 ಅಲ್ಲಿ 1,000 ಅನ್ನು ಫಸ್ಟ್ ಏನ್ ಮಾಡ್ಬೇಕು, ತೆಗಿಬೇಕು. ಎಷ್ಟಾಯ್ತು, 9,000. ಆಮೇಲೆ 40 rupees ಹಾಕಿ ಹಾಕುವಂಥದ್ದು, ಈ ರೀತಿ ಮಾಡಿ. ದೆನ್ ನೆಕ್ಸ್ಟ್ ನಾವು ಬರುವಂಥದ್ದು, ಇಷ್ಟು ಗೊತ್ತಾದ ನಂತರ ನೆಕ್ಸ್ಟ್ ನಾವು ಹೋಗುವಂಥದ್ದು ಫೋರ್ಫೀಟೆಡ್ ಎಂಟ್ರಿಗೆ, ಇನ್ನೊಂದು ರೀ ಇಶ್ಯೂ ಎಂಟ್ರಿಗೆ, ಇನ್ನೊಂದು ಟ್ರಾನ್ಸ್ಫರ್ ಎಂಟ್ರಿಗೆ, ಆಯ್ತಾ. ಇದನ್ನು ಕಲಿಬೇಕು ನೀವು. ಫೋರ್ಫೀಟೆಡ್ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಯಾವ ಸ್ಟೇಜ್ ಅಲ್ಲಿ ಅವರು ಪೇ ಮಾಡಲಿಲ್ಲ, ನಾನ್ ಪೇಮೆಂಟ್ ಮಾಡಿದ್ರೆ ಅದನ್ನು ಬರಿಬೇಕು. ಈಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಟು ಫೋರ್ಫೀಟೆಡ್ ಶೇರ್ಸ್ ಅಕೌಂಟ್ ಅಂತ ಬರಿಬೇಕು. ಈಗ ಫಸ್ಟ್ ಟೈಮ್ ನಿಮ್ಗೆ ಅಮೌಂಟ್ ಬರೆಯುವಾಗ
ಕನ್ಫ್ಯೂಷನ್ ಆಗ್ಬೋದು. ಆಗ ನೀವು ಇದನ್ನೇ ತಗೊಳ್ಬೇಕು. ಇನ್ನು 10,000 ತಗೊಳ್ಲಿಕ್ಕಿಲ್ಲ, ಇನ್ನು ನೆಕ್ಸ್ಟ್ ಸ್ಟೆಪ್ ಇಂದ 1,000 ತಗೊಳ್ಳಿಕ್ಕೆ. ಅದರಲ್ಲಿ ಫಸ್ಟ್ ನೀವೇನ್ ಮಾಡಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಇದ್ದು ರೇಟ್ ಅನ್ನು ತೆಗೀರಿ, 40 ರುಪೀಸ್ ತೆಗೀರಿ. 1,000 ಇಂಟು 40 ರುಪೀಸ್, ಆಗ ಎಷ್ಟಾಯ್ತು, 40,000 ಬಂತು. ಫೋರ್ಫೀಟೆಡ್ಗೆ ಏನ್ ಮಾಡಿ, 100 ಫೇಸ್ ವ್ಯಾಲ್ಯೂ ಆಲ್ವೇಸ್ 100 ಅಲ್ವಾ ಇಲ್ಲಿ. 100 ಇಂದ 40 ರುಪೀಸ್ ಹೋದ್ರೆ 60 ಉಳಿತು, ಅದನ್ನು ಇದಕ್ಕೆ ಹಾಕಿ ಉಳಿದ ಅಮೌಂಟ್ ಅನ್ನು ಟೋಟಲ್ ಮಾಡಿ 1,00,000 ಮಾಡಿ. ಇದು ಸಿಂಪಲ್. ಇದನ್ನು ಯಾವತ್ತೂ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಮಕ್ಕಳು. 60 ಏನು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ ಹಾಕ್ತಾರೆ, 40 ಅನ್ನು ಫೋರ್ಫೀಟೆಡ್ಗೆ ಹಾಕ್ತಾರೆ. ಹಾಗೆ ಮಾಡಬೇಡಿ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ನ ರೇಟ್ ಅನ್ನೇ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ ಫಸ್ಟ್ ಹಾಕಿ, ಅನಂತರ ಉಳಿದ ರೇಟ್ ಅನ್ನು ಫೋರ್ಫೀಟೆಡ್ಗೆ ಹಾಕುವಂಥದ್ದು. ನೆಕ್ಸ್ಟ್ ರೀ ಇಶ್ಯೂಗೆ ಅಂತ ಹೇಳಿದೆ. ಬ್ಯಾಂಕ್ ಅಕೌಂಟ್ ಡೆಟಾ ಟು ಫೋರ್ಫೀಟೆಡ್ ಶೇರ್ಸ್ ಅಕೌಂಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಬರೆಯುವಂಥದ್ದು. ಇಲ್ಲಿ ಕೂಡ ಈ ಸೆಂಟೆನ್ಸ್ ಬರದೇ ಇರ್ತಿದ್ರೆ 500 ಮಾತ್ರ ರೀ ಇಶ್ಯೂ ಅಂತ ಬರದೇ ಇದ್ರೆ ನೀವೇನ್ ಮಾಡ್ಬೇಕು, ಈ 1,000 ಅನ್ನೇ ತಗೊಳ್ಬೇಕಿತ್ತು. ಕರೆಕ್ಟಾ? 1,000 ಇಂಟು ಅಂತ ಮಾಡಿ ಎಷ್ಟಕ್ಕೆ ರೀ ಇಶ್ಯೂ ಮಾಡಿದ್ದಾರೆ, 80 ರುಪೀಸ್ ಅಂತ ಹೇಳಿದ್ದಾರೆ ನೋಡಿ, ಅದನ್ನು ಬರಿಬೋದಿತ್ತು. ಬಟ್ ಇಲ್ಲಿ 500 ಮಾತ್ರ ತಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ 500 ಇಂಟು 80 ಮಾಡಬೇಕು. ದೆನ್ ಉಳಿದದ್ದೆಷ್ಟು, 100 ಅಲ್ಲಿ 80 ಹೋದ್ರೆ ದಟ್ ಈಸ್ 20 ರುಪೀಸ್. ಈ ರೀತಿ ಮಾಡುವಂಥದ್ದು. ದೆನ್ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಟ್ರಾನ್ಸ್ಫರ್ ಮಾಡುವಾಗ ಇಲ್ಲಿ ನೀವು ಫೋರ್ಫೀಟೆಡ್ ನ ರೇಟ್ ಎಷ್ಟು, 20 ರುಪೀಸ್. ಇಲ್ಲಿ ಫೋರ್ಫೀಟೆಡ್ ನ ರೇಟ್ ಎಷ್ಟು, 60 ರುಪೀಸ್. ಈಗ ಎರಡೆರಡು ಅಮೌಂಟ್ ಕೊಟ್ಟಾಗ 1000 ಅಲ್ಲಿ 500 ಅಂತ ಕೊಟ್ಟಾಗ ಆಗ ನೀವೇನ್ ಮಾಡ್ಬೇಕು, ಈ 60 ಅಲ್ಲಿ 20 ರುಪೀಸ್ ಅನ್ನು ತೆಗಿಬೇಕು. ಎರಡು ರೇಟ್ ಕೊಟ್ಟಿದಾರಲ್ಲ, 60 and 20. ನೋಡಿ, ಇಲ್ಲಿದ್ದು 20, ಆ ಕಡೆಯಲ್ಲಿ ನಿಮ್ಗೆ ಎಷ್ಟು ಬಂತು, 60. ಫೋರ್ಫೀಟೆಡ್ ನೋಡಿ, ಇದು ಮತ್ತೆ ಇಲ್ಲಿರುವಂತ ರೇಟ್ ಇದು 60 ಮೈನಸ್ 20 ಫಸ್ಟ್ ತೆಗಿಬೇಕು. ಆಗ 40 ರುಪೀಸ್ ಸಿಗ್ತದೆ. ಅದನ್ನು 5,000ಗೆ ಹಾಕಬೇಕು, 500ಗೆ ಹಾಕಬೇಕು. ಈಗ 20,000 ಈಚ್. ಸಪೋಸ್ ಈಗ 1,000 ಅನ್ನು 1,000 ರಿಸೀವ್ ಮಾಡಿದ್ರು, ಇಲ್ಲಿ ಏನ್ ಹೇಳಿದ್ದಾರೆ, 1,000 ಇಂದ 500 ರಿಸೀವ್ ಮಾಡಿದ್ರು, ಆಗ ಮಾತ್ರ ಈ ಮೆಥಡ್. ಅಥವಾ 1,000 ಇಂದ 1,000 ಅನ್ನೇ ರಿಸೀವ್ ಮಾಡಿದ್ರೆ ಅಂತ ಹೇಳಿದ್ರೆ ತಲೆ ಬಿಸಿ ಮಾಡ್ಬೇಕಂತಿಲ್ಲ. ಏನ್ ಮಾಡ್ಬೇಕು, ಈ ಫೋರ್ಫೀಟೆಡ್ ನ ಅಮೌಂಟ್ ಮತ್ತು ಇಲ್ಲಿಯ ಫೋರ್ಫೀಟೆಡ್ ನ ಅಮೌಂಟ್ ಗೊತ್ತುಂಟಲ್ಲ 60, ಅದರ ಡಿಫ್ರೆನ್ಸ್ ಅನ್ನು ಬರ್ದ್ರಾಯ್ತು. ಆಯ್ತಾ? ಬಟ್ ಇಲ್ಲಿ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಫೋರ್ಫೀಟೆಡ್ ಅಮೌಂಟ್ ತಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ 1,000ದಲ್ಲಿ 500 ಅನ್ನು ಮಾತ್ರ ರೀ ಇಶ್ಯೂ ಮಾಡಿದ್ದಾರೆ ಅಲ್ವಾ. ಅರ್ಥ ಆಯ್ತಾ ಅಂತ ಅನಿಸ್ತದೆ ನನಗೆ. ಸೊ ಈ ರೀತಿಯಾಗಿ ಈ ಪ್ರಾಬ್ಲಮ್ ಅನ್ನು ಮಾಡಬೇಕು. ಇಲ್ಲಿ ಎರಡೂ ಮೆಥಡ್ ಅನ್ನು ಒಟ್ಟಿಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ಆದ್ರೆ ಒಂದು ಪಕ್ಕಾ ಕ್ವಶನ್ ಇಲ್ಲಿ ಬರ್ತದೆ. ನೆಕ್ಸ್ಟ್, ಮೊನ್ನೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಈ ಸಲ ಕಂಪ್ಯಾರಿಟಿವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ಕೊಡುವಂತ ಚಾನ್ಸಸ್ ಉಂಟು. ಬ್ಯಾಲೆನ್ಸ್ ಶೀಟ್ ಕೊಡ್ಲಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಡ್ಲಿ, ಮೆಥಡ್ ಈಸ್ ಸೇಮ್. ಓಕೆ. ಫ್ರಮ್ ದಿ ಫಾಲೋವಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 24 ಮತ್ತು 25 ಕೊಟ್ಟಿದ್ದಾರೆ. ನೀವೀಗ ಏನ್ ಮಾಡಬೇಕು, ಅದ್ರಾಗೆ ಫಾರ್ಮೆಟ್ ಅದ್ರಾಗೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್ ನ ಬದಲು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರೆಯುವುದು. ಫಾರ್ ದಿ ಇಯರ್ ಎಂಡಿಂಗ್ 31st March 24 and 25 ಅಂತ ಬರೆಯುವುದು. ದೆನ್ ಪರ್ಟಿಕ್ಯುಲರ್, ದೆನ್ ಟು ಅಮೌಂಟ್ ಕಾಲಮ್, ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ಆರ್ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಬ್ಯಾಲೆನ್ಸ್ ಶೀಟ್ ಕೊಟ್ರೆ ಬ್ಯಾಲೆನ್ಸ್ ಶೀಟ್ ನ ಫಾರ್ಮೆಟ್ ಮಾಡುದು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಮಾಡುವಂತದ್ದು. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ, ಸೊ ಯು ಮೇಕ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನು ಫಾರ್ಮೆಟ್. ರೆವೆನ್ಯೂ ಫ್ರಮ್ ಆಪರೇಷನ್ ಅಂಡ್ ಅದರ್ ಇನ್ಕಮ್ ಫಸ್ಟ್ ಬರೀತೇವೆ, ಅನಂತರ ಟೋಟಲ್ ರೆವೆನ್ಯೂ ಅಂತ ಬರೀತೇವೆ. ಎಕ್ಸ್ಪೆನ್ಸಸ್ ಯಾವುದೆಲ್ಲ, ಎಂಪ್ಲಾಯಿ ಬೆನಿಫಿಟ್, ಪರ್ಚೇಸ್ ಆಫ್ ಗೂಡ್ಸ್, ಇನ್ವೆಂಟರೀಸ್ ಅಂತ ಹೇಳಿದ್ರೆ ಏನು, ಸ್ಟಾಕ್, ಅದಕ್ಕೆ ನಾವೇನಿರ್ತದೆ ಚೇಂಜ್ ಆಫ್ ಇನ್ವೆಂಟರಿ, ಫಿನಾನ್ಷಿಯಲ್ ಕಾಸ್ಟ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಡೆಪ್ರಿಸಿಯೇಷನ್ ಅಂಡ್ ಅಮೋರಟೈಸೇಷನ್ ಏನೆಲ್ಲ ಕೊಟ್ಟಿದ್ದಾರೆ ಅದರ ಹಾಗೆ ಮಾಡ್ತಾ ಹೋಗುದು. ದೆನ್ ಫೈಂಡ್ ಔಟ್ ಟೋಟಲ್ ಎಕ್ಸ್ಪೆನ್ಸಸ್. ದೆನ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಏಕೆ ಮಾಡುದು, ಎ ಮೈನಸ್ ಬಿ ಮಾಡಿ ಡಿಫರೆನ್ಸ್ ಮಾಡುದು. ಮತ್ತೆ ಇನ್ಕಮ್ ಟ್ಯಾಕ್ಸ್ ಅನ್ನು ಏನ್ ಮಾಡಿದ್ದಾರೆ, ಇಲ್ಲಿ ಅಮೌಂಟೇ ಕೊಟ್ಟಿದ್ದಾರೆ. ಸೊ ವಿ ಆರ್ ನಾಟ್ ಕ್ಯಾಲ್ಕುಲೇಟಿಂಗ್ ಪರ್ಸೆಂಟೇಜ್. ಇಯರ್ 57,000, 85,500 ಎರಡನ್ನು ಕೊಟ್ಟಿದ್ದಾರೆ ನೋಡಿ, ಅದೇ ರೀತಿಯಾಗಿ ಮಾಡುವಂಥದ್ದು. ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಫಾರ್ಮೆಟ್. ಹಾಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಟರೆ ಬ್ಯಾಲೆನ್ಸ್ ಶೀಟ್ ನ ಫಾರ್ಮೆಟ್ ಅನ್ನು ಮಾಡಬೇಕು. ಕ್ಲಿಯರ್? ದೆನ್ ನೀವೇನ್ ಮಾಡ್ಬೇಕು, ಅಬ್ಸಲ್ಯೂಟ್ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತ ನೋಡ್ಬೇಕು. ಆಗ ಡಿಫರೆನ್ಸ್ ಅನ್ನು ನೋಡುದು. ಫಸ್ಟ್ ಕಾಲಮ್ ಮತ್ತು ಸೆಕೆಂಡ್ ಕಾಲಮ್ ನ ಡಿಫರೆನ್ಸ್ ಅನ್ನು ಇಲ್ಲಿ ಬರಿತಾ ಹೋಗುದು, ಥರ್ಡ್ ಕಾಲಮ್ ಅನ್ನು. ಅರ್ಥ ಆಯ್ತಾ? ದೆನ್ ಪರ್ಸೆಂಟೇಜ್ ಹೇಗೆ ನೋಡುದು, ಪರ್ಸೆಂಟೇಜ್ ಥರ್ಡ್ ಕಾಲಮ್ ಡಿವೈಡೆಡ್ ಬೈ ಫಸ್ಟ್ ಕಾಲಮ್. ಅಂದ್ರೆ 1 lakh ಡಿವೈಡೆಡ್ ಬೈ 1 lakh ಡಿವೈಡೆಡ್ ಬೈ 10 lakhs ಇಂಟು 100 ಮಾಡಬೇಕು. ಮಿನಿಮಮ್ 2 digits ಆದ್ರೂ ನೀವು ತಕೊಳ್ಳೇಬೇಕು. ಅರ್ಥ ಆಯ್ತಾ? ಆ ರೀತಿ ಮಾಡಿ ಪರ್ಸೆಂಟೇಜ್ ಮಾಡುವಂಥದ್ದು. ಪ್ರತಿ ಐಟಮ್ ಇದು ಥರ್ಡ್ ಕಾಲಮ್ ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಇಂಟು 100. ಅರ್ಥ ಆಯ್ತಾ? ಥರ್ಡ್ ಕಾಲಮ್ ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಇಂಟು 100 ಈ ರೀತಿ ಮಾಡಬೇಕು.
ಹಾಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಟರು ಕೂಡ ಹಾಗೆ ಬ್ಯಾಲೆನ್ಸ್ ಶೀಟ್ ಫಾರ್ಮೇಟ್ ಮಾಡೋದು, ಥರ್ಡ್ ಕಾಲಮ್ ಮೈನಸ್ ಫಸ್ಟ್ ಕಾಲಮ್ ಮಾಡೋದು, ಡಿವೈಡೆಡ್ ಬೈ 100 ಅಂತ ಮಾಡಬೇಕು. ಇನ್ನೊಂದು ಇದರ ಬದಲು ಕಾಮನ್ ಸೈಜ್ ಕೊಟ್ರೆ ಅಂತ ಎನ್ಸ್ಕೊಳ್ಳುವ. ಕಾಮನ್ ಸೈಜ್ ಕೊಟ್ರೆ ಮಕ್ಕಳೇ ಇಲ್ಲಿ ಬೇರೆ ಏನಿಲ್ಲ, ವ್ಯತ್ಯಾಸ ಏನಿಲ್ಲ, ಈ ರೀತಿಯೇ ಮಾಡೋದು. ಹೇಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಫಾರ್ಮೇಟ್ ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ಮೇಟ್ ಅಲ್ಲಿ ಈ ಮೂರು ಕಾಲಮ್ ಅನ್ನು ಮಾಡಿಕೊಳ್ಳುವಂಥದ್ದು. ಪರ್ಟಿಕ್ಯುಲರ್ 31st ಮಾರ್ಚ್ 24, 25 ಈ ಮೂರು ಕಾಲಮ್ ಅನ್ನು ಮಾಡ್ಕೊಳ್ಳುವಂಥದ್ದು. ಬ್ಯಾಲೆನ್ಸ್ ಶೀಟ್ ಆದ್ರೆ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಮತ್ತೇನ್ ಮಾಡಬೇಕು, ಪರ್ಸೆಂಟೇಜ್ ಆಫ್ 24 ಮತ್ತು ಪರ್ಸೆಂಟೇಜ್ ಆಫ್ 25 ಇದು ಮಾಡಬೇಕು. ಅಲ್ಲಿ ಯಾವುದು ಕಾಮನ್ ಆಗಿ ತಗೊಳ್ಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕಾಮನ್ ಆಗಿ ತಗೊಳ್ಳೋದು ರೆವೆನ್ಯೂ ಫ್ರಮ್ ಆಪರೇಷನ್. ಅಂದ್ರೆ ಎಲ್ಲಾ ಐಟಮ್ಸ್ ಅನ್ನು ಏನ್ ಮಾಡುವಂತದ್ದು, ರೆವೆನ್ಯೂ ಫ್ರಮ್ ಆಪರೇಷನ್ ಇಂದ ಡಿವೈಡ್ ಮಾಡಬೇಕು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ರೆವೆನ್ಯೂ ಫ್ರಮ್ ಆಪರೇಷನ್ ಅನ್ನು ರೆವೆನ್ಯೂ ಫ್ರಮ್ ಆಪರೇಷನ್ ಇಂದ ಡಿವೈಡ್ ಮಾಡಿ ಇಂಟು 100 ಮಾಡೋದು. ಅದರ್ ಇನ್ಕಮ್ ಅನ್ನು ರೆವೆನ್ಯೂ ಫ್ರಮ್ ಆಪರೇಷನ್ ಇಂದ ಡಿವೈಡ್ ಮಾಡಿ ಇಂಟು 100 ಮಾಡೋದು. ಹಾಗೆ ಎಂಪ್ಲಾಯ್ ಬೆನಿಫಿಟ್ಸ್ ಅನ್ನು ರೆವೆನ್ಯೂ ಫ್ರಮ್ ಆಪರೇಷನ್ ಇಂದ ಡಿವೈಡ್ ಮಾಡಿ ಇಂಟು 100 ಮಾಡೋದು. ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಆಯ್ತು. ಬ್ಯಾಲೆನ್ಸ್ ಶೀಟಿಗೆ ಅಂತ ಆದ್ರೆ ಅದರ ಟೋಟಲ್ ಇಂದ ಡಿವೈಡ್ ಮಾಡೋದು. ಇಲ್ಲಿ ರೆವೆನ್ಯೂ ಫ್ರಮ್ ಅನ್ನು ಕಾಮನ್ ಆಗಿ ತಕೊಂಡಾಗ ಅಲ್ಲಿ ಟೋಟಲ್ ಅನ್ನು ಕಾಮನ್ ಆಗಿ ತಗೊಳ್ಳುವಂಥದ್ದು. ಅರ್ಥ ಆಯ್ತಾ? ಡಿವೈಡೆಡ್ ಬೈ ಟೋಟಲ್ ಇಂಟು 100 ಮಾಡಿ ಬರೆಯುವಂಥದ್ದು. ಇಷ್ಟೇ ಮಕ್ಕಳೇ, ಇದು ಕಾಮನ್ ಸೈಜ್ ಮತ್ತು ಕಂಪ್ಯಾರಿಟಿವ್. ನೆಕ್ಸ್ಟ್ ನಾವು ನೋಡುವಂಥದ್ದು, ಹೆಚ್ಚಿನ ವಿದ್ಯಾರ್ಥಿಗಳು ಈ ಕ್ವಶನ್ ಅನ್ನು ಬಿಡ್ತಾರೆ. ಇದು ಕಷ್ಟ, ಫಾರ್ಮುಲಾಗಳು ಕಷ್ಟ ಉಂಟು ಅಂತ ಎನ್ಸ್ಕೊಂಡು ಬಿಡ್ತಾರೆ. ಆದ್ರೆ ಇಲ್ಲಿ ರಿಪೀಟೆಡ್ ಆಗಿ ಕೇಳುವಂತ ಫಾರ್ಮುಲಾಸ್ ಅನ್ನೇ ಕೊಡುದವರು. ಈಗ ಕರೆಂಟ್ ರೇಷಿಯೋ ಏನ್ ಗೊತ್ತಿದೆ ನಿಮ್ಗೆ, ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಅದೊಂದು ಕಲೀಲಿಕ್ಕೆ ಕಷ್ಟನಾ? ಇಲ್ಲ. ದೆನ್ ಡೆಟ್ ಈಕ್ವಿಟಿ ರೇಷಿಯೋ ಅಂದ್ರೆ ಯಾವುದು, ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್. ಇದನ್ನೇ ಕಲಿತ್ರೆ ಆಯ್ತು. ಅವರು ಎಲ್ಲರೂ ಈ ಕ್ವಶನ್ ಅನ್ನು ಸ್ಕಿಪ್ ಮಾಡ್ತಾರೆ. ಆಕ್ಚುಲಿ ಈ ಕ್ವಶನ್ ಈಸಿ ಮಕ್ಕಳೇ, ಯಾಕೆಂತ ಹೇಳಿದ್ರೆ ಸೇಮ್ ಐಟಮ್ ಕೊಡ್ತಾರೆ, ನಂಬರ್ಸ್ ಮಾತ್ರ ಚೇಂಜ್ ಮಾಡ್ತಾರೆ. ಅರ್ಥ ಆಯ್ತಾ? ಇನ್ವೆಂಟರಿ ಟರ್ನ್ ಓವರ್ ಕೂಡ ಹಾಗೆ, ಟ್ರೇಡ್ ರಿಸೀವೇಬಲ್ ಟರ್ನ್ ಓವರ್, ಗ್ರಾಸ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ. ನಾವು ಇಷ್ಟು ಗೊತ್ತಾದ್ರೆ ಇಲ್ಲಿ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಇಂಟು 100. ಇಲ್ಲಿ ಮೀನ್ ರೇಷಿಯೋ ಕೊಟ್ಟಾಗ ರೇಷಿಯೋದಲ್ಲೇ ಬರಿಬೇಕು. ನೀವೇನ್ ಮಾಡ್ಬೇಕು, 5 lakh ಡಿವೈಡೆಡ್ ಬೈ 2,50,000 ಬರ್ತೀರಿ. ಅಲ್ಲಿ 2 ಅಂತ ಬರೀತೀರಿ ಅಲ್ವಾ? 2 ಅಲ್ಲ, ಇಷ್ಟು 1 ಬರಿಲೇಬೇಕು. ರೇಷಿಯೋದಲ್ಲಿ ಬರೆದ್ರೆ ಮಾತ್ರ 2 ಅಂತ ಬರೆದ್ರೆ ಅದು ರುಪೀಸ್ ಆಯ್ತು. ನಿಮ್ಗೆ ಆನ್ಸರ್ ಎಷ್ಟು ಬರ್ತದೆ, 2 ಅಂತ ಬರ್ತದೆ. ನೀವು ಇಷ್ಟನ್ನೇ ಬರೆದು ನಿಲ್ಲಿಸ್ತೀರಿ. ಇಲ್ಲ, ಡಿವೈಡೆಡ್ ಬೈ 1 ಅಂತ ಹಾಕ್ಬೇಕು. ಸಾರಿ, ಇಷ್ಟು 1 ಅಂತ ಹಾಕಬೇಕು. ಆಯ್ತಾ? ಲಾಂಗ್ ಟರ್ಮ್ ಡೆಪ್ಟಿಗೇನು, ಸಾರಿ, ಡೆಟ್ ಈಕ್ವಿಟಿ ರೇಷಿಯೋ ಅಂತೇಳಿ ಲಾಂಗ್ ಟರ್ಮ್ ಡೆಟ್ ಅಂಡ್ ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ ಇಲ್ಲಿ ಕೊಟ್ಟಿದ್ದಾರೆ, ಲಾಂಗ್ ಟರ್ಮ್ ಡೆಟ್ ಕೊಟ್ಟಿದ್ದಾರೆ, ಅದನ್ನು ಡಿವೈಡ್ ಮಾಡಿದ್ರೆ ಆಯ್ತು. ದೆನ್ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ ಡಿವೈಡೆಡ್ ಬೈ ಅವರೇಜ್ ಇನ್ವೆಂಟರಿ ಅಂತೇಳಿ ಹೇಳಿದ್ದಾರೆ. ಅವರೇಜ್ ಇನ್ವೆಂಟರಿ, ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್. ಆಯ್ತಾ? ದಟ್ ಈಸ್ ಕಾಸ್ಟ್ ಆಫ್ ರೆವೆನ್ಯೂ ಹೇಗೆ ಮಾಡುದು, ರೆವೆನ್ಯೂ ಫ್ರಮ್ ಆಪರೇಷನ್ ಮೈನಸ್ ಗ್ರಾಸ್ ಪ್ರಾಫಿಟ್ ಮಾಡಿದ್ರೆ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್. ಸ್ವಲ್ಪ ನೀವು ಫಾರ್ಮುಲಾವನ್ನು ವರ್ಕೌಟ್ ಮಾಡಬೇಕು. ದೆನ್ ಟ್ರೇಡ್ ರಿಸೀವೇಬಲ್ ಟರ್ನ್ ಓವರ್ ರೇಷಿಯೋ, ಕ್ರೆಡಿಟ್ ರೆವೆನ್ಯೂ ಫ್ರಮ್ ಆಪರೇಷನ್, ಖಾಲಿ ರೆವೆನ್ಯೂ ಫ್ರಮ್ ಆಪರೇಷನ್ ಡಿವೈಡೆಡ್ ಬೈ ಅವರೇಜ್ ಇನ್ವೆಂಟರಿ. ಈ ರೀತಿಯಾಗಿ ಎಲ್ಲ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನೀವೇನ್ ಮಾಡಬೇಕು, ಈ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಬಹುದು. ಇದು ವೆರಿ ಇಂಪಾರ್ಟೆಂಟ್. ಗ್ರಾಸ್ ಪ್ರಾಫಿಟ್ ಅಂತ ಹೇಳಿದ್ರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ರೆವೆನ್ಯೂ ಫ್ರಮ್ ಆಪರೇಷನ್, ಅಥವಾ ಸೇಲ್ ಕೊಟ್ಟರೆ ಸೇಲ್ ಅನ್ನು ಕೂಡ ಬರೆಯುವಂಥದ್ದು. ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಹೇಳಿದ್ರೆ ಏನು, ಸೇಲ್ ಅಲ್ವಾ? ಸೇಲ್ ಅಂತ ಬರಿಬಹುದು ಇಂಟು 100. ಹಾಗೆ ಆಪರೇಟಿಂಗ್ ರೇಷಿಯೋ ಹೇಗೆ ಮಾಡುವಂಥದ್ದು, ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ರೆವೆನ್ಯೂ ಫ್ರಮ್ ಆಪರೇಷನ್. ಎಲ್ಲ ಫಾರ್ಮುಲಾ ನೀವು ಬೈ ಹ್ಯಾಟ್ ಮಾಡುವಂಥದ್ದು. ಮಾಡಿ ನೀವೇನ್ ಮಾಡುವಂಥದ್ದು, ಅದನ್ನು ಸಿಂಪ್ಲಿಫೈ ಮಾಡಬೇಕು. ಆಗ ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತದೆ. ಹಾಗೆ ಈ ಎಲ್ಲ ಟಾಪಿಕ್ಸ್ ಅನ್ನು ನೀವು ಕಲ್ತುಕೊಂಡು ಏನ್ ಮಾಡಬೇಕು, ಎಕ್ಸಾಮಿಗೆ ಹೋದ್ರೆ ನಿಮ್ಗೆ ಈಸಿಯಾಗಿ ಸ್ಕೋರ್ ಮಾಡಬಹುದು. ಫ್ರೆಂಡ್ಸ್, ಇವತ್ತು ನಾವು ಮೋಸ್ಟ್ ಇಂಪಾರ್ಟೆಂಟ್ 12 ಮಾರ್ಕ್ಸ್ ಕ್ವಶನ್ಸ್ ಆಫ್ ಅಕೌಂಟೆನ್ಸಿ ಅಲ್ಲಿ ನೋಡಿದ್ದೇವೆ. ನಿಮ್ಗೆ ಈ ಕ್ವಶನ್ ಪ್ರಾಪರ್ ಆಗಿ ಪ್ರಾಕ್ಟೀಸ್ ಇದ್ರೆ ಮಕ್ಕಳೇ, ಎಕ್ಸಾಮ್ ಅಲ್ಲಿ ಕಾನ್ಫಿಡೆನ್ಸ್ ಆಗಿ ಆಟೋಮ್ಯಾಟಿಕಲಿ ಕಾನ್ಫಿಡೆಂಟ್ ಆಗಿ ನೀವೇನ್ ಮಾಡಬಹುದು, ಎಕ್ಸಾಮ್ ಅನ್ನು ಬರಿಬಹುದು. ಆಗ ನಿಮ್ಮ ಆಟೋಮ್ಯಾಟಿಕ್ ಆಗಿ ನಿಮ್ಗೆ ಮಾರ್ಕ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ರಿಮೆಂಬರ್ ಒನ್ ಥಿಂಗ್ ಸ್ಟೂಡೆಂಟ್ಸ್, ಸ್ಮಾರ್ಟ್ ಪ್ರಿಪರೇಷನ್ ಈಸ್ ಬೆಟರ್ ದ್ಯಾನ್ ದಿ ಹಾರ್ಡ್ ಪ್ರಿಪರೇಷನ್. ಕೆಲವರು ತುಂಬಾ ಓದ್ತೇನೆ ಅಂತ ಹೇಳ್ತಾರೆ, ಆದ್ರೆ ಎಕ್ಸಾಮ್ ಅಲ್ಲಿ ಮಾರ್ಕ್ ಬರುದಿಲ್ಲ. ಹಾಗೆ ಮಾಡಬೇಡಿ. ಸ್ಮಾರ್ಟ್ ಆಗಿ ಸ್ಟಡಿ ಮಾಡಿ, ಹಾರ್ಡ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ಹೋಗಬೇಡಿ. ರಿಪೀಟೆಡ್ ಕ್ವಶನ್ ಮೇಲೇನೆ ಫೋಕಸ್ ಇರ್ಲಿ, ಪ್ರೆಸೆಂಟೇಶನ್ ಕ್ಲೀನ್ ಇರ್ಲಿ. ಯಾಕಂತ ಹೇಳಿದ್ರೆ ಕೆಲವು ಪ್ರಾಬ್ಲಮ್ ಕರೆಕ್ಟ್ ಇರ್ತದೆ, ಚಿತ್ತ ಮಾಡಿರ್ತಾರೆ, ಆಗ 12 ಮಾರ್ಕ್ಸ್ ಕೊಡುದಿಲ್ಲ. ವರ್ಕಿಂಗ್ ನೋಟ್ ಎಲ್ಲೆಲ್ಲ ಬರಿಬೇಕು ಅಲ್ಲೆಲ್ಲ ಬರೀರಿ. ಹಾಗೆ ಫಾರ್ಮೆಟ್ ಅನ್ನು ಕರೆಕ್ಟ್ ಆಗಿ ಮಾಡಿ.
ಕರೆಕ್ಟಾಗಿ ಯು ಕ್ಯಾನ್ ಸ್ಕೋರ್ ಎಕ್ಸಲೆಂಟ್ ಮಾರ್ಕ್ಸ್. ಇಫ್ ಯು ಲೈಕ್ ದಿಸ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಮರ್ಸ್ ಕಲಿಯೋಣ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಮಕ್ಕಳೇ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ಕಮೆಂಟ್ ಸೆಕ್ಷನ್ನಲ್ಲಿ ನೆಕ್ಸ್ಟ್ ವಿಡಿಯೋ ಬಿಸ್ನೆಸ್ ಸ್ಟಡಿ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಇಕನಾಮಿಕ್ಸ್ ಆಗಿರ್ಬೋದು, ಯಾವುದು ನಿಮಗೆ ಬೇಕು ಅಂತ ಮೆನ್ಷನ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಸ್ಟಡಿ ವೆಲ್, ಸ್ಟೇ ಕಾನ್ಫಿಡೆಂಟ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. Thank you so much. All the best for your exam. Thank you one and all.